ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆ ವಿರೋಧಿಸಿ ಹಳೆ ಮೀಸಲಾತಿ ನಿಯಮದಂತೆ ತ್ವರಿತ ನೇಮಕಾತಿ ನಡೆಸಲು ಒತ್ತಾಯಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಲಾಗಿದ್ದು, ಪ್ರತಿಯೊಬ್ಬರು ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಮಾಜದ ಮುಖಂಡರುಗಳು ತಿಳಿಸಿದ್ದಾರೆ. ಆ ಮೀಸಲಾತಿ ಹೋರಾಟಕ್ಕೆ ಭಾಗವಹಿಸಬೇಕಂತೇಳಿ ಈ ಮೂಲಕ ನಿಮ್ಮ ಪತ್ರಿಕೆ ಮೂಲಕ ಬಹು ಸಮಾಜದಲ್ಲಿ ತಿಳಿಸುವುದೇನೆಂದರೆ ಇದ್ರ ಮುಖಾಂತರ ತಿಳಿಸುವ ಒಂದು ವಿಷಯವಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ವಿ. ಅದರ ಜೊತೆಯಾಗಿ ಇವತ್ತು ಮೀಸಲಾತಿ ಇಂದಿನ ದಿನದಲ್ಲಿ ಏನೈತಿ, ಇವತ್ತು ನಾಗಮೋಹನ್ ದಾಸ್ ವರದಿ ಏನೈತಲ್ಲ ಆ ವರದಿ ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ, ಸರಿಯಾದ ಅಂಕಿಅಂಶ ಕೂಡ ಸರಿಯಾಗಿ ತಿಳಿದಿಲ್ಲ. ಹೀಗಾಗಿ ನಾಗಮೋಹನ್ ದಾಸ್ ವರದಿ ಧಿಕ್ಕರಿಸಿ ನಾವು ಯಥಾರೀತಿ ಇಂದಿನ ರೀತಿ ಏನಿತ್ತು ಅದೇ ರೀತಿಯಾಗಿ ಮುಂದುವರಿಬೇಕಂತೇಳಿ ಈ ರಾಜ್ಯದಲ್ಲಿ ಲಕ್ಷಾನುಲಕ್ಷ ಜನಸಂಖ್ಯೆ ಬೆಂಗಳೂರಿನಲ್ಲಿ ಸೇರಿ ಪ್ರತಿಭಟನೆ ಮಾಡಬೇಕ್ರಿ. ಅದರ ಜೊತೆಗೆ ಇನ್ನು ಉಳಿದಂಥ ಜಾತಿಗಳೆಲ್ಲವೂ ಇವತ್ತು ಬೋವಿ, ಲಂಬಾಣಿ, ಕೊರಮ, ಕೊರಚ, ಚಲವಾದಿ ಇನ್ನು ಉಳಿದಂಥ ಎಲ್ಲ ಜಾತಿಗಳು ಸೇರಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾವು ವಿನಿಸಿಕೊಳ್ಳುತ್ತೇನೆ. ಈ ರೀತಿ ಆಗಿಬಿಡ್ತಾರೆ, ABC ಅಂತೇಳಿ ಮಾಡಿ ವರ್ಗಾವಣೆ ಮಾಡಿರ್ತಾರೆ. ಅದರಲ್ಲಿ ಇವತ್ತೇನೈತಲ್ಲ ಎ ಇರುವವರಿಗೆ ಒಂದೇ ಇವತ್ತು ಆದ್ಯತೆ ಕೊಡುವಂಥ ಒಂದು ಹುನ್ನಾರ ನಡೆದುಬಿಟ್ಟಿದೆ ಈ ರಾಜ್ಯದಲ್ಲಿ. ಇವತ್ತು ರಾಜ್ಯಪಾಲರು ಕೂಡ ಇದನ್ನು ತಿರಸ್ಕಾರ ಮಾಡ್ಯಾರ. ಹೀಗಾಗಿ ಮತ್ತೆ ಅದನ್ನು ಮುಂದೆ ಅದೇ ರೀತಿ ಆಗಬಾರ್ದನ್ನೋ ಒಂದು ಉದ್ದೇಶದಿಂದ ಯಥಾಸ್ಥಿತಿ ಮೊದಲು ಏನಿತ್ತು ಅದೇ ಸ್ಥಿತಿಯಾಗಿರಲಿ, ನಾವೆಲ್ಲರೂ ಅಣ್ಣ ತಮ್ಮಳಾಗಿ ಒಗ್ಗಟ್ಟಾಗಿರ್ತೀವಿ SC ಜನ ಅಂತೇಳಿ ಮಾರ್ಚ್ ನಾವೇನು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಬೋವಿ ಸಮಾಜದಿಂದ ಬೃಹತ್ ಪ್ರತಿಭಟನೆ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಆದ್ರಿಂದ ನಮ್ಮ ಇವತ್ತಿನ ಗಂಗಾವತಿ ತಾಲೂಕಿನಲ್ಲಿ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಜನಾಂಗಕ್ಕೆ ಕರೆ ಕೊಡೋಕ್ಕಾಗಿ ನಾವು ಈ ಸಮಾವೇಶ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ಹೆಚ್ಚಿನದಾಗಿ ನಾವು ಕರೆ ಕೊಡ್ಬೇಕಂದ್ರೆ ಯುವಕರು, ನಮ್ಮ ಜನಾಂಗದಿಂದ ಯುವಕರು ಹೆಚ್ಚಿನದಾಗಿ ಬರಬೇಕು ಕೊಪ್ಪಳ ಡಿಸ್ಟಿಕ್ಕಿಂದ, ಮತ್ತೆ ಇಡೀ ನಮ್ಮ ಕರ್ನಾಟಕದಿಂದನೂ ನಮ್ಮ ಜನಾಂಗ ಅತಿ ಹೆಚ್ಚಿನದಾಗಿ ಈ ಬಾರಿ ನಾವು ಪ್ರತಿಭಟನೆ ಮಾಡಬೇಕು. ಏನು ABC ಅಂತ ವರ್ಗಗಳು ಮಾಡಿದ್ದಾರೆ ಅದನ್ನ ಹಿಂಪಡಿಬೇಕು. ಈಗ ಯುವಕರು ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯುವಕರಿಗೆ ನಾವು ಮಾನ್ಯತೆ ಕೊಟ್ಟಿದ್ದಾರೆ, ಜಾಬ್ಗಳು ಸರ್ಕಾರಿ ಉದ್ಯೋಗಗಳು ಕರೀತಿದ್ದಾರೆ. ಅದರಲ್ಲಿ ಏನು ಹಳೆ ಮೀಸಲಾತಿ ಏನಿದೆಯೋ ಅದೇ ಪ್ರಕಾರ ನಮಗೆ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಂದೇಳಿ ನಾವು ಈ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ನಾವು ಆದೇಶ ನಮ್ಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಇದೇ ಪ್ರಕಾರ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಈ ಮೀಸಲಾತಿ ಸಿಗ್ಲಿಲ್ಲ ಅಂದ್ರೆ ಇನ್ನೂ ಪ್ರತಿಭಟನೆ ಇನ್ನೂ ಜೋರಾಗುತ್ತೆ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೇಳಕ್ಕಾಗಲ್ಲ. ಯುವಕರೆಲ್ಲ ಎದ್ದು ನಿಂತಿರೋದ್ರಿಂದ ನಾವು ಯುವಕರಿಗೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ಇದೇ ಸರ್ಕಾರ ನಮಗೆ ಯುವಕರಿಗೆ ನಾವು ದಯವಿಟ್ಟು ಕೇಳ್ತಿದ್ದೀವಿ, ಇದೇ ಮೀಸಲಾತಿ ಕರೆದಿದ್ದೀರಲ್ಲ ಸರ್ಕಾರಿ ನೌಕರಿ, ಹಳೆ ಮೀಸಲಾತಿ ಪ್ರಕಾರನೇ ನೀವು ಆಯ್ಕೆ ಮಾಡಬೇಕು ಅಂತಂದೇಳಿ ABC ವರ್ಗವನ್ನು ತೆಗೆದು ಹಳೆ ಮೀಸಲಾತಿ ಪ್ರಕಾರನೇ ಈ ನೌಕರಿಯನ್ನ ಕೊಡ್ಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನೆ ಬೇಡಿಕೆ. ರಾಜ್ಯ ಸಮಿತಿ ಏನು ಈ ಒಳ ಮೀಸಲಾತಿ ಬಗ್ಗೆ ಬೃಹತ್ ಪ್ರತಿಭಟನೆ ಬೆಂಗಳೂರು ಪ್ರತಿಭಟನೆಯಲ್ಲಿ ಸಮಾವೇಶ ಇರುತ್ತದೆ. ನಮ್ಮ ಕೊಪ್ಪಳ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಿಂದ, ಗ್ರಾಮಗಳಿಂದ, ಹೋಬಳಿ ಮಟ್ಟಗಳಿಂದ ಸಮಾಜದವರೆಲ್ಲರೂ ಬಂದು ಈ ಬೃಹತ್ ಪ್ರತಿಭಟನೆ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾರ್ಚ್ 24ರಂದು ಇರುತ್ತದೆ. ದಯಮಾಡಿ ಎಲ್ಲ ನಮ್ಮ ಸಮಾಜದ ಹಿರಿಯರು, ಮುಖಂಡರು ತಮ್ಮ ಸ್ವಯಂ ಪ್ರೇರಿತವಾಗಿ ತಮ್ಮ ಖರ್ಚಿನಲ್ಲಿ ಈ ಸಮಾವೇಶಕ್ಕೆ ಭಾಗವಹಿಸಬೇಕು. ಮತ್ತು ಇನ್ನೇನಪ್ಪ ಅಂದರೆ ಈ ರಾಜ್ಯ ಸರ್ಕಾರ ಮೊನ್ನೆ ಧಾರವಾಡದಲ್ಲಿ ಕೃಷಿ ಇಲಾಖೆ ವತಿಯಿಂದ ಕೃಷಿ ಇಲಾಖೆಯಲ್ಲಿ 9 ಏನು ಎ ವರ್ಗದವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತು B ಇಲ್ಲ, C ಇಲ್ಲ. ನಮ್ಮ ಈ B, C ಇವೆರಡು ವರ್ಗಕ್ಕೆ ಶೂನ್ಯ ಬಂದಿರೋದ್ರಿಂದ ಖಂಡಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಸರ್ಕಾರ ಜಾರಿ ಮಾಡಿದರೆ ಒಳ ಮೀಸಲಾತಿ ಏನಿದೆ, ಹಳೆ ಯಥಾಸ್ಥಿತಿ ಏನಿದೆ ಅದೇ ಇನ್ನೂ 56,000 ಉದ್ಯೋಗ ಕೊಟ್ಟಿದ್ರಲ್ಲ ಆ ಹುದ್ದೆ ಅದೇ ಹಳೆ ಮೀಸಲಾತಿ ಮಾರ್ಗದಾಗ ಬರಬೇಕು. ಬರದಿರೋದಂದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಪ್ರತಿಭಟನೆ ಇರುತ್ತದೆ. ಸಮಾಜದ ಬಂಧುಗಳೇ, ಇದು ನಮ್ಮ ಸಮಾಜದ ಹಕ್ಕು ಮತ್ತು ಬಾಬಾ ಸಾಹೇಬ್ ಬರೆದುಕೊಟ್ಟಂಥ ಹಕ್ಕು. ಈಗ ನಾವೆಲ್ಲ ಹೋರಾಟ ಮಾಡಿದರೆ ಯಾವ್ದು ಹಕ್ಕು ಪಡಿಬೇಕಂತ ಸರ್ಕಾರದ ಮನೆ ಅಧಿಕಾರಿಗಳು ಮನೆ ಹತ್ರ ಬಂದು ಮಾಡಲ್ಲ. ಹಕ್ಕು ಮುಖಾಂತರ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು.
ಆದ ಕಾರಣ ಸಮಾಜದ ಬಂಧುಗಳು ಎಲ್ಲರೂ ಬಂದು ಈ ಸಮಾವೇಶಕ್ಕೆ ಭಾಗವಹಿಸಬೇಕು. ಮತ್ತೆ ತಮ್ಮ ತಮ್ಮ ಸ್ವಂತ ಖರ್ಚಿನಲ್ಲಿ ಬರಬೇಕು. ಇಲ್ಲಿ ಯಾರು ವೈಯಕ್ತಿಕ ದುಡ್ಡಿನ ಕೊಡಲ್ಲ. ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಉಜ್ವಲ ಭವಿಷ್ಯಕ್ಕೆ, ಮುಂದಿನ ಪೀಳಿಗೆಗಾಗಿ ಗೋಸ್ಕರ ಮಾಡ್ತಿರೋ ಹೋರಾಟ. ನಾವೇನೋ ಶಕ್ತಿ ತೋರಿಸ್ಬೇಕು ಈ ಸರ್ಕಾರಕ್ಕೆ. ಯಾಕಂತಂದ್ರೆ ಬಹಳ ದಿನಗಳಲ್ಲಿ ಬಹಳ ಅನ್ಯಾಯ ಆಗ್ತಿದೆ ಸಮಾಜಕ್ಕೆ. ಯಾರು ಈ ನಮ್ಮ ಸಮಾಜದಾಗಿರ್ಬೋದು, ಈಗ ಬೋವಿ, ಕೊಚ್ಚ, ಕೊರಮ, ಲಂಬಾಣಿ, ಮತ್ತೆ ಚಲವಾದಿ, ಮತ್ತೆ ವಲಯ, ಮತ್ತೆ ಇನ್ನು ಸೂಕ್ಷ್ಮ 63 ಜಾತಿಗಳಲ್ಲಿ ಕೂಡಿ ಈ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಇದೆ. ದಯಮಾಡಿ ಎಲ್ಲ ನಮ್ಮ ಸಮಾಜದವರು ಎಲ್ಲರೂ ಬಂದು ಈ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರೂ ಬಂದು ಭಾಗವಹಿಸಿ. ಇನ್ನೊಂದು ಏನಪ್ಪ ಅಂದ್ರೆ ಆ ಗಲಾಟೆಯಲ್ಲಿ ಸಿಗ್ನಲ್ ಬರಲ್ಲ, ಗಲಾಟೆಯಲ್ಲಿ ಸಿಗ್ನಲ್ ಬರಲ್ಲ. ಎಲ್ಲೆಲ್ಲಿ ಕರೆಕ್ಟ್ ಗಾಡಿಗಳನ್ನು ಸ್ಪಾಟ್ಗಳನ್ನು ನೋಡಿಕೊಂಡು ತಮ್ಮ ಹುಷಾರಿಂದ ಯಾವುದೇ ಗಾಡಿ ಸ್ಪೀಡ್ ವೇಗವಾಗಿ ಚಲಾಯಿಸದೆ ನಿಧಾನವಾಗಿ ಬರಬೇಕೆಂದು ತಮ್ಮಲ್ಲಿ ಇದಕ್ಕೆ ತ್ವರಿತ ನೇಮಕಾತಿ ನಡೆಸಲು ಒತ್ತಾಯಿಸಿ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ರಾಜ್ಯಾದ್ಯಂತ. ಅದಕ್ಕಾಗಿ ನಮ್ಮ ಬೋವಿ ಸಮಾಜದವರು ರಾಜ್ಯಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಸಕ್ಸಸ್ ಮಾಡಬೇಕಂತ ಪ್ರತ್ಯೇಕ ಮಾಧ್ಯಮ